ಕಿಶೋರ ಭಾರತದ 4ನೇ ಅಧ್ಯಾಯ ಅಸ್ತ್ರ ಪ್ರವೀಣನಿಗೊಲಿದ ಅಗ್ನಿಕನ್ಯೆ, ಅದರೊಳಗೆ 4ನೆಯ ಉಪ ಅಧ್ಯಾಯ ದ್ರೌಪದಿ ಸ್ವಯಂವರ. ಪಾಂಚಾಲ ದೇಶದ ರಾಜ ದೃಪದ. ಅವನ ಹಿಂದೆ ಅರ್ಜುನನಿಂದ ಸೋಲನ್ನು ಅನುಭವಿಸಿ ದ್ರೋಣರಿಂದ ಅಪಮಾನಿತನಾಗಿದ್ದವನು. ದ್ರೋಣರ ಮೇಲೆ ದ್ವೇಷ ಕಾರ್ತಾ ಅವರು ಪ್ರತೀಕಾರ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ. ಕೊನೆಗೆ ದ್ರೋಣರನ್ನು ಕೊಲ್ಲೋ ಸಾಮರ್ಥ್ಯ ಉಳ್ಳಂಥ ಮಗನನ್ನು ಪಡಿಬೇಕು ಅಂಥೇಳಿ ವೈಶಾನ ಅನ್ನುವಂಥ ಒಂದು ಯಾಗವನ್ನು ಮಾಡಿದ. ಯಾಗದ ಪೂರ್ಣಾಹುತಿಯ ನಂತರ ಯಾಜ ಅಂದರೆ ಯಜ್ಞ ಮಾಡಿಸುವವನು ಹವಿಸ್ಸನ್ನು ಸ್ವೀಕರಿಸಲಿ ಎಂದು ದೃಪದನ ಪತ್ನಿಗೆ ಹೇಳಿ ಕಳಿಸಿದ. ಆದರೆ ಆಕೆ ಬರೋ ತಡ ಆದ್ದರಿಂದ ಹವಿಸ್ಸನ್ನು ಅಗ್ನಿಗೆ ಅರ್ಪಿಸ್ಬಿಟ್ರು. ಕೂಡಲೇ ದೇವತೆಗಳಂತೆ ಕಾಂತಿ ಬೀರ್ತಾ ಕಿರೀಟವನ್ನು ಧರಿಸಿ ಕೈಗಳಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಖಡ್ಗವನ್ನು ಹಿರಿದು ಒಬ್ಬ ಕುಮಾರ ಅಗ್ನಿಕೂಟದಿಂದ ಎದ್ದು ಬಂದ. ಈ ಅದ್ಭುತ ಕಂಡು ಪಾಂಚಾಲದ ಪ್ರಜೆಗಳು ಪರಮಾನಂದಗೊಂಡರು. ಕೊಂಚ ಹೊತ್ತಿನ ನಂತರ ಅದೇ ಯಜ್ಞಕುಂಡದಿಂದ ಸ್ಫುರದ್ರೂಪಿಯು ಕೃಷ್ಣ ವರ್ಣದವಳು ಆದಂಥ ಕುಮಾರಿಯೊಬ್ಬಳು ಬಂದಳು. ಹುಟ್ಟಿದಾಗಲೇ ಕಿರೀಟವನ್ನು ಧರಿಸಿದವನು, ಪ್ರಚಂಡ ಪರಾಕ್ರಮಿಯು, ಮಹಾಕೋಪಿಷ್ಠನೂ ಆದ ಬಾಲಕನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಟ್ರು. ಕೃಷ್ಣವರ್ಣದ ರಾಜಕುಮಾರಿಗೆ ಕೃಷ್ಣೆ ಅಂತ ಹೆಸರಿಟ್ರು. ಪಾಂಚಾಲದ ರಾಜಕುಮಾರಿಯಾದ್ದರಿಂದ ಪಾಂಚಾಲಿ ಅಂತ, ದೃಪದನ ಮಗಳಾದ್ದರಿಂದ ದ್ರೌಪದಿ ಅಂತ ಅವಳನ್ನ ಕರೀತಾ ಇದ್ರು. ದೃಪದನಿಗೆ ಯಜ್ಞಸೇನ ಎಂಬ ಇನ್ನೊಂದು ಹೆಸರಿತ್ತು. ಹೀಗಾಗಿ ದೃಪದನ ಮಗಳನ್ನ ಯಜ್ಞಸೇನಿ ಎಂದು ಕರೀತಾ ಇದ್ರು. ದೃಷ್ಟದ್ಯುಮ್ನ ಬೆಳೆದ ದೊಡ್ಡವನಾದ. ದ್ರೋಣರು ತನ್ನ ಶತ್ರುವೇ ಆಗಿದ್ದರೂ ಕೂಡ ಅವರ ಧನುರ್ವಿದ್ಯಾ ನೈಪುಣ್ಯತೆಯ ಬಗ್ಗೆ ದೃಪದನಿಗೆ ಗೌರವ ಇತ್ತು. ತನ್ನ ಮಗನಿಗೆ ಅವರೇ ತಕ್ಕ ಗುರುಗಳು ಎಂದು ಯೋಚಿಸಿದ. ಹೀಗಾಗಿ ದೃಷ್ಟದ್ಯುಮ್ನನ್ನ ತನ್ನ ವಿದ್ಯಾಭ್ಯಾಸಕ್ಕೆ ಅಂತ ದ್ರೋಣರ ಬಳಿಗೆ ಕಳಿಸಿದ. ದ್ರೋಣರಿಗೆ ಕೂಡ ದೃಷ್ಟದ್ಯುಮ್ನನ ಜನನದ ಹಿನ್ನೆಲೆ ತಿಳಿದಿತ್ತು. ಮುಂದೆ ಅವನೇ ತಮ್ಮನ್ನು ಕೊಲ್ತಾನೆ ಎನ್ನುವ ಅರಿವು ಕೂಡ ಅವರಿಗಿತ್ತು. ಆದರೂ ವಿಧಿ ನಿಯಮನ ಯಾರೂ ಮೀರಲಾರರು ಅನ್ಕೊಂಡ್ರು. ಯಾವುದೇ ವಂಚನೆ ಇಲ್ಲದೆ ದೃಷ್ಟದ್ಯುಮ್ನನೇ ಕೂಡ ಉತ್ತಮ ರೀತಿಯ ಶಿಕ್ಷಣವನ್ನೇ ಕೊಟ್ಟರು. ದೃಪದನ ಮಗಳಾದ ದ್ರೌಪದಿ ತ್ರಿಲೋಕ ಸುಂದರಿಯಾಗಿದ್ಲು. ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನಂತೆ ಕಾಂತಿಯುಕ್ತಲಾಗ್ತಾ ಬೆಳೆದು ಎಲ್ಲರ ಕಣ್ಣು ಬೆಳಕಾಗಿ ಬೆಳೆದಳು. ಅವಳಿಗೆ ವಿವಾಹದ ವಯಸ್ಸು ಪ್ರಾಪ್ತಾಯಿತು. ಸೌಂದರ್ಯದಲ್ಲಿ, ನಡೆನುಡಿಗಳಲ್ಲಿ, ವಿದ್ಯೆಯಲ್ಲಿ ಅವಳಿಗೆ ಅನುರೂಪ ವರ ಅಂದರೆ ಅರ್ಜುನನೇ ಅಂತ ದೃಪದ ತೀರ್ಮಾನ ಮಾಡಿದ. ಅರ್ಜುನನ ತನ್ನ ಸೋಲಿಸಿದ್ರೂ ಕೂಡ ದೃಪದನಿಗೆ ಅವನ ಮೇಲೆ ಕೋಪವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅರ್ಜುನ ತನ್ನನ್ನು ಸೋಲಿಸಿದ್ದು ಕೇವಲ ಗುರುವಿನ ಆಜ್ಞಾನುವರ್ತಿಯಾಗಿ ಅಷ್ಟೇ. ಅದು ಬಿಟ್ಟು ಬೇರಾವ ರೀತಿಯಲ್ಲೂ ತಮ್ಮಿಬ್ಬರ ನಡುವೆ ದ್ವೇಷವಾಗಲಿ ವೈಷಮ್ಯವಾಗಲಿ ಇಲ್ಲ. ಅದೂ ಅಲ್ಲದೆ ಮಹಾಪರಾಕ್ರಮಿಯಾದ ನನ್ನನ್ನೇ ಸೋಲಿಸಿದ ಅರ್ಜುನನ ಪ್ರತಾಪ ಅದನ್ನು ಮೆಚ್ಚಲೇಬೇಕು. ಅಂಥವನನ್ನು ಅಳಿಯಾಗಿ ಪಡೆಯೋದೇ ನನ್ನ ಭಾಗ್ಯ ಎಂದು ದೃಪದ ಮಹಾರಾಜ ಯೋಚನೆ ಮಾಡಿದ್ದ. ಹೀಗಾಗಿ ಅವನು ಮೊದಲಿನಿಂದನೂ ಬೇಹುಗಾರರ ಮೂಲಕ ಅರ್ಜುನನ ಮೇಲೆ ಗಮನ ಇಡಿಸಿದ್ದ. ಈ ಮಧ್ಯೆ ಪಾಂಡವರು ವರ್ಣಾವತಕ್ಕೆ ಹೋಗಿದ್ದು, ಅರಗಿನ ಮನೆ ಸುಟ್ಟು ಹೋದದ್ದು ದೃಪದನೇ ತಿಳಿತು. ಆದರೆ ಅವನು ಬೇಹುಗಾರರು ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಲಿಲ್ಲವೆಂದು ವೇಷ ಮರೆಸಿಕೊಂಡು ದೇಶ ಪರ್ಯಟನೆ ಮಾಡ್ತಿದ್ದಾರೆ ಅಂತ ತಿಳಿಸಿದರು. ಅದನ್ನು ತಿಳಿದೇ ದೃಪದ ಸ್ವಯಂವರ ಏರ್ಪಡಿಸಿದ್ದ. ಅರ್ಜುನನಂಥ ಪ್ರವೀಣರು ಮಾತ್ರ ಹೆದೆ ಏರಿಸೋದಕ್ಕೆ ಸಾಧ್ಯ ಆಗುವಂಥ ಭಾರೀ ಧನುಸ್ಸನ್ನು ಮಾಡಿಸಿದ. ಅಂತರಿಕ್ಷದಷ್ಟು ಎತ್ತರದಲ್ಲಿ ಗಿರಿಗಿರಿನೆ ತಿರುಗುವಂಥ ಚಕ್ರವೊಂದನ್ನಿಡಿಸಿದ. ಅದರ ಮೇಲೆ ಯಂತ್ರದ ಮೀನೊಂದನ್ನು ಲಕ್ಷ್ಯವಾಗಿಡಿಸಿದ. ಕೆಳಗಿದ್ದ ಧನುಸ್ಸನ್ನು ಎತ್ತಿ ಹೆದೆ ಏರಿಸಿ ಗಿರಿಗಿರಿನೆ ತಿರುವ ಚಕ್ರದ ಮೂಲಕ ಬಾಣ ಬಿಡಬೇಕು. ಆ ಬಾಣ ಚಕ್ರದ ಆಚೆ ಕಡೆ ಇರುವಂಥ ಲಕ್ಷ್ಯವನ್ನು ಭೇದಿಸಬೇಕು. ಹಾಗೆ ಮಾಡುವವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ದೃಪದ ಪ್ರಕಟಣೆ ಮಾಡಿದ್ದ. ರಾಜಭಟರು ವಿವಿಧ ರಾಜ್ಯಗಳಲ್ಲಿ ನಗರಗಳಲ್ಲಿ ಡಂಗೂರ ಹೊಡೆದು ಸ್ವಯಂವರದ ಸುದ್ದಿಯನ್ನು ಸಾರಿದರು. ದ್ರೌಪದಿಯ ಸೌಂದರ್ಯದ ಕೀರ್ತಿಯನ್ನು ಕೇಳಿದ್ದಂಥ ಅನೇಕ ರಾಜ ಮಹಾರಾಜರುಗಳು ರಾಜಕುಮಾರರು ಪಾಂಚಾಲದ ರಾಜಧಾನಿ ಕಾಂಪಿಲ್ಯಕ್ಕೆ ಆಗಮಿಸಿದರು. ನಿಶ್ಚಿತ ದಿನದಂದು ಎಲ್ಲರೂ ಸ್ವಯಂವರ ಮಂಟಪಕ್ಕೆ ಬಂದರು. ಸ್ವಯಂವರ ನೋಡೋದ ಅಪೇಕ್ಷೆಯಿಂದ ಕುಂತಿಯ ಅಣ್ಣ ವಸುದೇವರ ಮಕ್ಕಳಾದ ಬಲರಾಮ ಕೃಷ್ಣರು ಅಲ್ಲಿಗೆ ಬಂದಿದ್ದರು. ತಮ್ಮ ರಾಜಕುಮಾರಿಯ ಕೈ ಹಿಡಿಯೋ ಭಾಗ್ಯಶಾಲಿ ಯಾರು ಎಂಬುದನ್ನು ನೋಡೋ ಆಸೆಯಿಂದ ಇತರ ಪ್ರಜೆಗಳು ಮಂಟಪದಲ್ಲಿ ಬಂದು ಕುಳಿತರು.
ಆ ಪ್ರಜೆಗಳ ಗುಂಪಿನಲ್ಲಿ ಪಾಂಡವರು ಸೇರ್ಕೊಂಡಿದ್ರು. ದುಷ್ಟದ್ಯುಮ್ನ ತನ್ನ ತಂಗಿ ದ್ರೌಪದಿಯ ಕೈ ಹಿಡಿದುಕೊಂಡು ಸ್ವಯಂವರ ಮಂಟಪಕ್ಕೆ ಕರೆತಂದ. ಅಲ್ಲಿ ನೆರೆದಿದ್ದಂಥ ರಾಜರುಗಳ ಬಿರುದಾವಳಿಗಳನ್ನು ಅವಳಿಗೆ ಹೇಳಿದ. ಸ್ವಯಂವರಕ್ಕೆ ಅಂಥೇಳಿ ದುರ್ಯೋಧನಾದಿ ಕೌರವರು, ಕರ್ಣನೂ ಬಂದಿದ್ರು. ದುಷ್ಟದ್ಯುಮ್ನ ಧನುಷ್ಯನ ಕಡೆ ಕೈ ತೋರಿಸ್ತಾ ಮಂಟಪದಲ್ಲಿ ಸೇರಿದ್ದ ರಾಜರನ್ನು ಕುರಿತು ಹೇಳಿದ, ಈ ಧನುಷ್ಯನ ಹೆದೆಯೇರಿಸಿ ಒಟ್ಟಿಗೆ 5 ಬಾಣಗಳನ್ನು ಹೂಡಬೇಕು. ಮೇಲೆ ತಿರುಗುತ್ತಿರುವಂಥ ಚಕ್ರದ ರಂಧ್ರದ ಮೂಲಕ ಲಕ್ಷ್ಯವನ್ನು ಭೇದಿಸುವವನ ಕೊರಳಿಗೆ ದ್ರೌಪದಿ ಹಾರ ಹಾಕ್ತಾಳೆ ಅಂತ ಘೋಷಣೆ ಮಾಡಿದ. ಕೂಡಲೇ ಸಭೆಯಲ್ಲಿ ಸಡಗರಾಯಿತು. ನೆರೆದಿದ್ದಂಥ ರಾಜ ಮಹಾರಾಜರು ಒಬ್ಬರಾದ ಮೇಲೊಬ್ಬರು ಧನುಷ್ಯನ ಕಡೆ ಹೆಜ್ಜೆ ಹಾಕಿದರು. ಧನುಷ್ಯನ ಬಳಿಗೆ ಹೋಗುವಾಗ ಅವರ ಟಿವಿ ಏನು, ಹೆಮ್ಮೆಯಿಂದ ಸುತ್ತಲೂ ನೋಡೋರು, ದರ್ಪದಿಂದ ಧನುಸ್ಸಿ ಕೈ ಹಾಕೋರು, ಗತ್ತಿನಿಂದ ಬಾಗಿ ಅದನ್ನು ಹಿಡಿಯೋರು ಅಷ್ಟೇ. ಅಲ್ಲಿಗೆ ಅವ್ರ ಪ್ರತಾಪ ಮುಗಿದು ಹೋಗ್ತಾ ಇತ್ತು. ಯಾಕೆಂದರೆ ಎಷ್ಟೋ ಜನರಿಗೆ ಆ ಧನುಸ್ಸನ್ನು ಮೇಲಕ್ಕೆ ಎತ್ತೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಮತ್ತೆ ಕೆಲವರು ಹೆದೆ ಏರಿಸೋದಕ್ಕೆ ಬಹಳ ಕಷ್ಟಪಟ್ಟು ಬಿಲ್ಲನ್ನು ಬಗ್ಗಿಸಿದಾಗ ಅದು ಹಿಂದಕ್ಕೆ ಚಿಮ್ಮಿ ಅವರ ಆಯವನ್ನು ತಪ್ಪಿಸ್ಬಿಡ್ತಾ ಇತ್ತು. ಅವರು ಮೊಗಚಿ ಬಿದ್ದು ಬಿಡ್ತಿದ್ರು. ಇತರ ಸಭಾಸದರ ನಗೆಪಾಟ್ಲಿಗೆ ಗುರಿ ಆಗ್ತಾ ಇದ್ರು. ಕೋಪ ಅಪಮಾನಗಳಿಂದ ತಲೆ ತಗ್ಗಿಸ್ಕೊಂಡು ಮಂಟಪದಿಂದ ಹೊರಗೆ ಹೊರಟು ಹೋಗ್ತಾ ಇದ್ರು. ಹೀಗೆ ಅನೇಕ ರಾಜ ಮಹಾರಾಜರು ತಮ್ಮ ಪ್ರಯತ್ನದಲ್ಲಿ ಸೋತೋದ್ರು. ಚೇದಿರಾಜನಾದಂಥ ಶಿಶುಪಾಲ, ಮಹಾಪರಾಕ್ರಮಿಯಾದಂಥ ಜರಾಸಂಧ ಮೊದಲಾದ ಅತಿರಥ ಮಹಾರಥರು ಕೂಡ ಲಕ್ಷ್ಯವನ್ನು ಭೇದಿಸಲಾರದೆ ಸೋಲೊಪ್ಪಿ ಮರಳಿದರು. ಒಟ್ಟಿನಲ್ಲಿ ಲಕ್ಷ್ಯವನ್ನು ಭೇದಿಸೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಆಗ ದುಷ್ಟದ್ಯುಮ್ನ ಸ್ವಯಂವರ ನೋಡೋದಕ್ಕೆ ಬಂದದ್ದ ಸಭಾಸದರ ಕಡೆಗೆ ತಿರುಗಿ, ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದ. ನೆರೆದಿದ್ದ ಬ್ರಾಹ್ಮಣ ಸಮೂಹದಲ್ಲಿದ್ದಂಥ ಅರ್ಜುನ ಅಣ್ಣ ಯುಧಿಷ್ಠಿರನ ಮುಖ ನೋಡಿದ. ಯುಧಿಷ್ಠಿರ ಒಪ್ಪಿಗೆ ಸೂಚಿಸುವಂಗೆ ತಲೆ ಅಲ್ಲಾಡಿಸಿದ. ಅರ್ಜುನ ಮೇಲೆದ್ದು ಉತ್ತರೀಯವನ್ನೊಮ್ಮೆ ಝಾಡಿಸಿ ಹೆಗಲ ಮೇಲೆ ಹಾಕಿಕೊಂಡು ಧನುಸ್ಸಿನ ಕಡೆ ಹೆಜ್ಜೆ ಹಾಕಿದ. ಬ್ರಾಹ್ಮಣನೊಬ್ಬ ಲಕ್ಷ್ಯದ ಕಡೆ ನಡೆಯುತ್ತಿರೋದನ್ನು ಕಂಡು ಜನರು ವಿಧವಾಗಿ ಮಾತಾಡ್ಕೊಳ್ಳೋಕೆ ಶುರು ಮಾಡಿದರು. ಕೆಲವರು, ಈ ಬ್ರಾಹ್ಮಣನಿಗೇನು ಬಂತು, ಸುಮ್ಮನೆ ತನ್ನ ಪಾಡಿ ತಾಯಿ ಇರೋದು ಬಿಟ್ಟು ಈ ಸಾಹಸಕ್ಕೆ ಕೈ ಹಾಕಬೇಕು ಎಂದರು. ಮತ್ತು ಕೆಲವರು, ಇದ್ರಲ್ಲಿ ತಪ್ಪೇನಿದೆ, ಅವನು ತೇಜವಂತನಾಗಿ ಕಾಣ್ತಾನೆ, ತೋಳುಗಳು ನೀಳವಾಗಿದೆ, ಭುಜಗಳು ವೀರರಿಗಿರೋ ಹಾಗೆ ವಿಶಾಲವಾಗಿದೆ, ಅವನ ನಡಿಗೆಯಲ್ಲಿ ಸಿಂಹ ಗಾಂಭೀರ್ಯವಿದೆ, ಯಾರಿಗೆ ಗೊತ್ತೋ ಅವನ ಲಕ್ಷ್ಯವನ್ನು ಭೇದಿಸಿದ್ರೂ ಆಶ್ಚರ್ಯ ಇಲ್ಲ ಎಂದರು. ಅರ್ಜುನ ತನ್ನ ಸುತ್ತಮುತ್ತಲ ಜನರ ಗುಜುಗುಜು ಮಾತುಗಳಿಗೆ ಕಿವಿ ಕೊಡದೆ ನೇರವಾಗಿ ಧನುಸ್ಸಿನ ಬಳಿಗೆ ಹೋದ. ಅದನ್ನು ಲೀಲಾಜಾಲವಾಗಿ ಮೇಲೆತ್ತಿ ಹದೆ ಏರಿಸಿದ. 5 ಬಾಣಗಳನ್ನು ಹೂಡಿದ. ಲಕ್ಷ್ಯದ ಕಡೆಗೆ ಗುರಿ ಇಟ್ಟು ಬಾಣ ಬಿಟ್ಟ. ಆ ಬಾಣಗಳು ಚಕ್ರವನ್ನು ತೂರಿಕೊಂಡು ಲಕ್ಷ್ಯವನ್ನು ಭೇದಿಸಿದವು. ಎವೆ ಇಕ್ಕೋದ್ರೊಳಗೆ ಯಂತ್ರದ ಮೀನು ಧಪ್ ಅಂತ ಕೆಳಗೆ ಬಿತ್ತು. ಕೂಡಲೇ ಮಂಗಳವಾದ್ಯಗಳು ಮೊಳಗಿದವು. ಬ್ರಾಹ್ಮಣ ಸಮೂಹ ನಭವ ಮಂಡಲ ಮುಟ್ಟು ಹಾಗೆ ಜಯಘೋಷ ಹಾಕ್ತವು. ಪ್ರಜೆಗಳು ಆನಂದದಿಂದ ಕರೆತಾಡನ ಮಾಡಿದರು. ದ್ರೌಪದಿ ಬ್ರಾಹ್ಮಣ ವೇಷಧಾರಿ ಅರ್ಜುನನ ಬಳಿಗೆ ಬಂದು ಅವನ ಕೊರಳಿಗೆ ಮಾಲೆಯನ್ನು ಹಾಕಿದ್ಲು. ಲಕ್ಷ್ಯವನ್ನು ಭೇದಿಸಲಾಗದೆ ಅಪಮಾನಿತರಾಗಿದ್ದರಲ್ಲ ಇತರ ರಾಜರು, ಅವ್ರಿಗೆ ಆಶ್ಚರ್ಯ ಆಯಿತು. ಬ್ರಾಹ್ಮಣನೊಬ್ಬ ಲಕ್ಷ್ಯ ಭೇದಿಸಿದ್ರಿಂದ ಅವರ ಕೋಪನೂ ಬಂತು. ದೃಪದ ತಮ್ಮನ್ನ ಅಪಮಾನ ಮಾಡಲೆಂದೇ ಯೋಜನೆ ಹೊಡಿದ್ದಾನೆ ಅಂತ ಭಾವಿಸಿದರು. ಅವರೆಲ್ಲ ಒಟ್ಟಾಗಿ ದೃಪದನ ಮೇಲೆ ಆಕ್ರಮಣ ಮಾಡಿದರು. ಆಗ ಭೀಮ, ಅರ್ಜುನ ದೃಪದನ ರಕ್ಷಣೆಗೆ ಬಂದರು. ಅರ್ಜುನ ತಾನು ಹೆದೆ ಏರಿಸಿದ್ದ ಧನುಸ್ಸನ್ನು ಹಿಡಿದು ಆಕ್ರಮಣಕಾರರ ಮೇಲೆ ಬಾಣಗಳ ಮಳೆ ಕರೆದುಬಿಟ್ಟ. ಭೀಮ ಒಂದು ದೊಡ್ಡ ಮರ ಕಿತ್ತು ತಂದು ಅದನ್ನೇ ಗದೆಯಂತೆ ತಿರುಗಿಸ್ತಾ ಆ ರಾಜರನ್ನ ಸೆದೆ ಬಡಿಯೋಕೆ ಶುರು ಮಾಡಿದ. ಅರ್ಜುನನ ಅವ್ಯಾಹತವಾದ ಶರವರ್ಷವನ್ನ, ಭೀಮನ ಪ್ರಹಾರವನ್ನ ತಡೆಯಲಾರದೆ ದುರ್ಯೋಧನ ಮೊದಲಾದ ಕೌರವರು, ಶಿಶುಪಾಲ, ಜರಾಸಂಧ ಇತ್ಯಾದಿ ರಾಜೇಂದ್ರರು ಯುದ್ಧದಿಂದ ಹಿಮ್ಮೆಟ್ಟಿದರು. ಪಾಂಡವರು ದ್ರೌಪದಿಯೊಡನೆ ತಮ್ಮ ಮನೆಗೆ ಬಂದರು. ಒಳಗಡೆ ಇದ್ದ ತಾಯಿಯನ್ನು ಕುರಿತು, ಅಮ್ಮ, ಈ ದಿನ ವಿಶೇಷವಾದ ಭಿಕ್ಷೆಯನ್ನು ತಂದಿದ್ದೇವೆ ಎಂದರು. ಕುಂತಿ ತುಂಬ ಸಂತೋಷ, ಐವರು ಹಂಚಿಕೊಳ್ಳಿ ಅನ್ನುತ್ತಾ ಹೊರಗೆ ಬಂದ್ಲು. ನೋಡ್ತಾಳೆ, ತನ್ನ ಮಕ್ಕಳು ತಂದದ್ದು ಭಿಕ್ಷೆ ಆಹಾರವಲ್ಲ, ತ್ರಿಲೋಕ ಸುಂದರಿಯಾದ ಹೆಣ್ಣು. ಅಯ್ಯೋ, ಎಲ್ಲರೂ ಹಂಚಿಕೊಳ್ಳಿ ಅಂದ್ಬಿಟ್ನಲ್ಲ ಅಂದ್ಕೊಂಡ್ಲು. ಅರ್ಜುನ, ತಾಯಿ ಮಾತಿನಂತೆ ನಡೆಯೋಣ, ನಾವು 5 ಜನರು ದ್ರೌಪದಿಯನ್ನು ಮದುವೆಯಾಗೋಣ ಅಂದ್ಲು. ತಾಯಿ ಮಾತನ್ನು ಉಳಿಸಬೇಕು ಅಂತ ಇತರರು ಅದನ್ನು ಒಪ್ಪಿದ್ರು. ದ್ರೌಪದಿಯ ಮೌನ ಅವಳ ಸಮ್ಮತಿಯನ್ನು ಸೂಚಿಸಿತು. ಅದೇ ಸಮಯಕ್ಕೆ ಕೃಷ್ಣ ಬಲರಾಮರು ಅಲ್ಲಿಗೆ ಬಂದರು. ಸ್ವಯಂವರ ಮಂಟಪದಲ್ಲೇ ಕೃಷ್ಣ ಪಾಂಡವರ ಗುರುತು ಹಿಡಿದಿದ್ದ. ಲಕ್ಷ್ಯವನ್ನು ಭೇದಿಸಿ
ದ್ರೌಪದಿಯ ಕೈ ಹಿಡಿದವನು ಅರ್ಜುನನೇ ಎಂಬುದರಲ್ಲಿ ಅವನಿಗೆ ಯಾವ ಸಂದೇಹವೂ ಇರಲಿಲ್ಲ. ಹೀಗಾಗಿ ಅವನು ಸ್ವಯಂವರ ಮಂಟಪದಿಂದ ಪಾಂಡವರನ್ನು ಹಿಂಬಾಲಿಸಿ ಬಂದಿದ್ದ. ತನ್ನ ಸೋದರತ್ತೆ ಕುಂತಿಯನ್ನು ಕಂಡು ತುಂಬ ಆನಂದಿತ ಇದ್ದ. ಕೃಷ್ಣ ಬಲರಾಮರು ಕುಂತಿಗೆ ನಮಸ್ಕಾರ ಮಾಡಿದರು. ಆನಂತರ ಪಾಂಡವರು ತಾವು ವರ್ಣಾವತಕ್ಕೆ ಹೋದಾಗಿನಿಂದ ನಡೆದಂಥ ಎಲ್ಲ ಘಟನೆಗಳನ್ನು ಹೇಳಿದರು. ಎಲ್ಲರೂ ಪರಸ್ಪರ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಭೇಟಿಯ ಹರ್ಷವನ್ನ, ಕಷ್ಟಗಳ ಸ್ಮರಣೆಯಿಂದ ದುಃಖವನ್ನು ಅನುಭವಿಸಿದರು. ತನ್ನ ಅಳಿಯನಾರು ಎಂಬುದನ್ನು ತಿಳ್ಕೊಳ್ಳೋ ಕುತೂಹಲದಿಂದ ದೃಪದ ದೃಷ್ಟದ್ಯುಮ್ನನ್ನು ಅವರಿದ್ದಲ್ಲಿ ಕಳಿಸಿದ್ದ. ದ್ರೌಪದಿ ಕೈ ಹಿಡಿದವನು ಅರ್ಜುನ ಎಂದು ತಿಳಿದು ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ವಿವಾಹದ ಸಿದ್ಧತೆ ಚುರುಕಾಗಿ ನಡೀತು. ಈ ಮಧ್ಯೆ ಪಾಂಡವರ 5 ದ್ರೌಪದಿಯನ್ನು ವಿವಾಹವಾಗುವ ವಿಷಯವನ್ನು ಕೇಳಿ ದೃಪದ ಚಿಂತಿತನಾದ. ಆಗ ಅಲ್ಲಿಗೆ ಬಂದಂಥ ವ್ಯಾಸ ಮಹರ್ಷಿಗಳು ಅವನನ್ನು ಕುರಿತು ಹೇಳಿದರು, ಮಹಾರಾಜ, ದ್ರೌಪದಿ 5 ಪತಿಯರನ್ನು ಹೊಂದಿರುವುದು ದೈವ ನಿಯಾಮಕ. ಹಿಂದೆ ಅವಳು ಒಬ್ಬ ತಪಸ್ವಿ ಮಗಳಾಗಿದ್ಲು. ಅವಳು ಎಷ್ಟೇ ದಿನವಾದರೂ ಸರಿಯಾದ ವರ ಸಿಕ್ಕಲಿಲ್ಲ. ಅವಳು ಶಂಕರನನ್ನು ಕುರಿತು ತಪಸ್ಸು ಮಾಡಿದ್ಲು. ಶಂಕರ ಪ್ರತ್ಯಕ್ಷನಾದಾಗ ನನಗೆ ಪತಿಯನ್ನು ದಯಪಾಲಿಸು, ನನಗೆ ಪತಿಯನ್ನು ದಯಪಾಲಿಸು ಅಂತ 5 ಬಾರಿ ಬೇಡ್ಕೊಂಡ್ಳು. ಆಗ ಶಂಕರ ನಸನಕ್ಕೂ ಭರತ ವಂಶದ 5 ರಾಜಕುಮಾರರು ನೀನು ಕೈ ಹಿಡಿತಾರೆ ಅಂತ ಹೇಳಿದ. ಈ 5 ಪಂಚಪಾಂಡವರು. ನೀನು ಏನೂ ಯೋಚನೆ ಮಾಡದೆ ಅವರೆಲ್ಲರಿಗೂ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡು ಎಂದರು. ದೃಪದ ನಿಶ್ಚಿಂತೆಯಿಂದ ಮಗಳ ವಿವಾಹವನ್ನ ವಿಜೃಂಭಣೆಯಿಂದ ನೆರವೇರಿಸಿದ. ದ್ರೌಪದಿ ಅಗ್ನಿ ಸಾಕ್ಷಿಯಾಗಿ ಪಂಚಪಾಂಡವರ ಕೈ ಹಿಡಿದ್ಲು.